ಇಲ್ಲಿ ತನಕ ತಾವುಗಳೆಲ್ಲ ಕೂಡ ಪ್ರಶ್ನೆ ಕೇಳಿದ್ರಿ. ಇನ್ನು ನಿಮ್ಮೆಲ್ಲ ಪ್ರಶ್ನೆಗಳನ್ನು ಕ್ರೋಢೀಕರಿಸಿ ನಾಯಕರುಗಳು ಏನು ಉತ್ತರ ಕೊಡ್ತಾರೆ ಬನ್ನಿ ನೋಡೋಣ. ಆದರೆ ಅದಕ್ಕಿಂತ ಮೊದಲು ಶುಭಮಂಗಳ ಆರಂಭದಲ್ಲಿ ವೇದಿಕೆ ಮೇಲಿದ್ದಂಥ ಗಣ್ಯರಿಗೆ ಕೆಲ ಪ್ರಶ್ನೆಗಳನ್ನು ಕೇಳಿದ್ರು. ಮತ್ತು ಕೂಡ ಅವ್ರೇನೋ ಮಾತಾಡಬೇಕು ಅಂತಾರೆ. ಶುಭ ಏನು ಹೇಳ್ತಿರ್ತಾವೆ? ಲೋಕಾಯುಕ್ತ ಒಂದನ್ನು ಜಾರಿಗೆ ತಂದ್ರಿ. ಏನಕ್ಕೆ ಬೇಕು ಲೋಕಾಯುಕ್ತರು ಅಂದರೆ ನಿಮ್ಗಳನ್ನೆಲ್ಲ ಮಾನಿಟರ್ ಮಾಡಿ ನಿಮ್ಮಲ್ಲಿರೋ ತಪ್ಪನ್ನು ಹುಡ್ಕೋಕ್ಕೆ ಮಾಡಿದ್ದು. ನೀವು ನಮ್ಮವರು ನಮಗೋಸ್ಕರ ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮ್ಮನ್ನು ಬ್ಯಾಕ್ ಚೆಕಿಂಗು ನಿಮ್ಮನ್ನು ಮಾನಿಟರ್ ಮಾಡೋ ಈ ಲೋಕಾಯುಕ್ತರು ಯಾಕೆ ಬೇಕು? ನೀವು ನಮ್ಮವರಲ್ವಾ? ನಿಮಗೆ ಮತ ಚಲಾಯಿಸಿರೋರು ನಾವು. ನೀವು ನಮಗೋಸ್ಕರ ಕೆಲಸ ಮಾಡ್ಬೇಕಾದ್ರೆ ನಿಮ್ಮ ತಪ್ಪೇನು, ನೀವು ದಿನ ಬೆಳಗಾದ್ರೆ ಯಾವ ತಪ್ಪು ಮಾಡ್ತಾ ಇದ್ದೀರಾ, ಯಾವ ಹಗರಣ ಮಾಡ್ತಾ ಇದ್ದೀರಾ ಅಂತ ಚೆಕ್ ಮಾಡೋದಕ್ಕೆ ಜನ ಯಾಕೆ ಬೇಕು ನಿಮಗೆ? ಓಕೆ ಒಳ್ಳೆ ಪ್ರಶ್ನೆ. ಕೊನೆಯದಾಗಿ ತಾವು ಏನು ಹೇಳಕ್ ಬಯಸ್ತೀರಿ ರಾಜಕಾರಣಿಗಳಿಂದ ನಾವು ಬಯಸೋದು ನಮಗೆ ಹತ್ತಿರವಾಗಿದ್ದು ನೀವು ನಮ್ಮ ಎಲ್ಲ ಬೇಡಿಕೆಗಳು ಏನೇನಿದೆಯೋ ಅದನ್ನು ನೋಡಿ ನಮಗೆ ನೀಗಿಸ್ಬೇಕು ಅಂತ ಕೇಳ್ತಾ ಇರೋದು. ನೀವೇ ಒಬ್ರಿಗೊಬ್ರು ಇದು ತಪ್ಪು ಅದು ತಪ್ಪು ಅಂತ ಹೇಳಿ ಇವ್ರು ಬಸವರಾಜ ಹೊರಟ್ಟಿ ಅವ್ರು ಹೇಳಿದ್ರು ಆ ಥರ ಏನಾರ ಇದ್ರೆ ನಮ್ಮ ಕಡೆಯಿಂದ ನೀವು ಹೋಗಿ ಅದ್ರ ಬಗ್ಗೆ ಕ್ವಶನ್ ಕೇಳಿ ಅಂತ ಹೇಳಿದ್ರು. ನಾವು ಕ್ವಶನ್ ಕೇಳೋ ತನಕ ಯಾಕೆ ಬರಬೇಕು? ನೀವು ನಮಗೋಸ್ಕರನೇ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾವ್ಯಾಕೆ ನಿಮ್ಮಿಂದ ಬ್ಯಾಕ್ ಚೆಕಿಂಗ್ ಮಾಡ್ಕೊಂಡ್ ಬರ್ಬೇಕು? ಇವತ್ತು ಕೇವಲ ರಾಜಕಾರಣಿಗಳಷ್ಟೇ ಕೆಟ್ಟವರು ಅನ್ನುವಂಥ ವಿಚಾರವನ್ನು ನೀವು ತಿಳ್ಕೋಬಾರ್ದು. ಏನಾಗಿದೆ ಅಂದರೆ ಚುನಾವಣೆಗಳ ಪದ್ಧತಿ ಆಗಿದೆ. ದುಡ್ಡಿನ ಮೇಲೆ ಸರಾಯಿ ಮೇಲೆ ಚುನಾವಣೆಗಳು ಹಾಕಾವು. ಇದಕ್ಕೆ ಯಾರು ಕಾರಣ? ಕೇವಲ ರಾಜಕಾರಣಿಗಳಂತ ಹೇಳಬೇಡಿ ನೀವು. ಈಗ ಎಲ್ಲ ಜನ ದುಡ್ಡು ಕೊಡ್ತಾರೆ, ಎಲ್ಲ ಜನ ಏನಂದ್ರೆ ಸರಾಯಿ ಕೊಡ್ತಾರೆ, ಎಲ್ಲ ಹಾಕ್ತಾರೆ. 3 ಜನ ನಿಲ್ತಾರೆ ಓಟಿಗೆ, ಇಲೆಕ್ಷನ್ಗೆ. ಒಬ್ಬರಿಗೆ ಓಟ್ ಹಾಕ್ತಾರೆ, ಇಬ್ಬರು ಟೋಪಿ ಹಾಕ್ತಾರೆ. ಆರಿಸಿ ಬಂದಂಥ ವ್ಯಕ್ತಿ ಪ್ರಿನ್ಸಿಪಲ್ ಮೇಲೆ ಇವತ್ತು ನಾನು ಒಂದು ನೆನಪು ಮಾಡ್ಕೊಳ್ತೀನಿ. MP ಪ್ರಕಾಶ್ ಅವರತ್ತು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು. 50 ವರ್ಷ ಆಗದಷ್ಟು ಕೆಲಸಗಳನ್ನು ಅವ್ರು ಕಾನ್ಸ್ಟಿಟ್ಯೂನ್ಸಿ ಮಾಡಿದರು. ಅವ್ರನ್ನ ಜಾತಿ ಮೇಲೆ ದುಡ್ಡಿನ ಮೇಲೆ ಸೋಲಿಸಿದರು. ಆ ವ್ಯಕ್ತಿ 2ನೇ ಸರಿ ಆರಿಸಿ ಬಂದಾಗ ಏನಾಗ್ತಿದೆ ಅವನ ಪರಿಸ್ಥಿತಿ ಹೇಳಿ ನನಗೆ. ದುಡ್ಡಿದ್ರೆ ರಾಜಕೀಯ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬರ್ತಿದೆ. ಹೀಗಾಗಿ ಕೇವಲ ಎಲ್ಲ ರಾಜಕಾರಣ ಕೆಟ್ಟವರಿಲ್ಲ, ಇರ್ಬೋದು, ಎಲ್ಲರೂ ಕೆಟ್ಟವರಿಲ್ಲ, ಪ್ರಮಾಣ ಜಾಸ್ತಿ ಇದೆ. ಒಳ್ಳೆಯವರು ಅದಾರ ಅನ್ನೋದನ್ನು ರಾಜಕಾರಣಿಗಳು ಒಳ್ಳೆಯವ್ರದಂತೂ ಒಳ್ಳೆಯವರಿಗೆ ಇವತ್ತು ಯಾವುದೇ ರೀತಿಯ ಸ್ಕೋಪ್ ಇಲ್ಲ. ಇದನ್ನು ನಾನು ಭಾಳ ಹತ್ತಿರದಿಂದ ನೋಡಿದಂತ ಹೇಳ್ತೀನಿ. ಪಕ್ಷಾತೀತವಾಗಿ ನಾನು ಮಾತಾಡ್ತೀನಿ. ಯಾರು ತಪ್ಪು ಮಾಡ್ತಾರೆ, ಯಾವ ಪಕ್ಷ ಮಾಡ್ತಾರೆ ಅವ್ರು ಜೈಲಿಗೆ ಹಾಕಲಿ. ನನ್ನ ಪಕ್ಷ ಇಲ್ಲ, ಇನ್ನೊಂದು ಎಲ್ಲರೂ ಮಾಡಲಿ. ಇದು ಒಂದು. ಎರಡನೇದು ಹೇಳಿರ್ತಾವೆ, ಇವತ್ತು ಇಂಥ ಪರಿಸ್ಥಿತಿಗಳಲ್ಲಿ ಸ್ವಾಮಿಗಳ ನಮಗೆಲ್ಲ ಮಾರ್ಗದರ್ಶನ ಮಾಡಬೇಕು. ಸ್ವಾಮಿಗಳೆಲ್ಲ ನಮಗೆ ಎಲ್ಲಾದರೂ ಅನ್ಯಾಯ ಆದರೆ ಏನಾರಾದ್ರೆ ಮಠಕ್ಕೆ ಹೋಗಿ ಸ್ವಾಮಿಗಳ ನಮಸ್ಕಾರ ಮಾಡಿ ಯಾಕೆ ಮಾಡ್ತೀರ ಅಂತ ಕೇಳಿದರು. ಒಂದು ಶ್ರದ್ಧೆ. ಬೇಡರ ಕಣ್ಣಪ್ಪ ಕಲ್ಲಿಗೆ ನಮಸ್ಕಾರ ಮಾಡಿ ಕಾಲಲ್ಲಿದ್ದಿಂದ ತೆಗೆದು ಹೂ ತೆಗೆದು ಹಾಕಿದ ಭಕ್ತಿ. ನಾವು ಭಕ್ತಿ ಇಟ್ಕೊಂಡು ಹೋಗಿರ್ತೀವಿ. ಅವರೆಲ್ಲ ಬಿಟ್ಟು ಇವತ್ತು ಹಿಂದೆಲ್ಲ ಯಾರು ಇರಲಿಲ್ಲ ಮುಖ್ಯಮಂತ್ರಿಗಳು, ಹಿಂದೆ ಯಾರು ಆಗಿರಲಿಲ್ಲ. ಹಿಂದೆ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಟ್ಟಿರಲಿಲ್ಲ. ಅವಾಗ ಯಾಕೆ ಸ್ವಾಮಿಗಳು ಹೋಗಲಿಲ್ಲ? ನೇರವಾಗಿ ಮಾತಾಡಿದ್ರು ನೀವು. ಇವತ್ತೇನು ಯಾರ್ಯಾರು ಯಡಿಯೂರಪ್ಪರ ಕಡೆ ಲಾಭ ತೊಗೊಂಡಾರ ಆ ಸ್ವಾಮಿಗಳೆಲ್ಲ ಅಲ್ಲಿ ಹೋಗ್ತಾರ ಅನ್ನುವಂಥ ಪ್ರಶ್ನೆ ಬರ್ತಿದೆ. ಇಲ್ಲಿ ಯಾಕೆ ಹೋಗ್ಬೇಕು ಸ್ವಾಮಿಗಳು ಯಾಕೆ ಹೋಗ್ಬೇಕು? ನಾನು ನಿಮ್ಮನ್ನು ಕೇಳ್ತೀನಿ. ಸ್ವಾಮಿಗಳು ಹೋಗುವಂಥ ಅವಶ್ಯಕತೆ ಇಲ್ಲ. ಸ್ವಾಮಿಗಳಿದ್ದಲ್ಲಿ ನಾವು ಹೋಗಬೇಕು. ಅವ್ರಿಗೆ ಏನಾರು ಅವ್ರ ಬಳಿ ಪ್ರೀತಿ ಇದ್ರೆ, ವಿಶ್ವಾಸ ಇದ್ರೆ ಅವ್ರ ಮನೆಗೆ ಹೋಗಲಿ. ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿ. ಎಲ್ಲಿ ಜೈಲಿಗೆ ಹೋಗೋದು, ಇನ್ನೊಂದು ಕಡೆ ಹೋಗೋದು ಅಂದ್ರೆ ಯಾಕೆ ಹೋಗಬೇಕು? ಏನೋ ಆ ಯುದ್ಧದಲ್ಲಿ ಬಂದಂಗೆ ಬರ್ತಾರೆ ಒಂದು 20 ಮಂದಿ ಸ್ವಾಮಿಗಳು ಹಿಂಬಾಲ ಕರ್ಕೊಂಡು. ಇದು ಪದ್ಧತಿಯನ್ನು ಹೇಳಿ ನೋಡೋಣ. ಬರೀ ಯಡಿಯೂರಪ್ಪ ಅಂತೀರಿ. ಯಡಿಯೂರಪ್ಪನ ವೈಯಕ್ತಿಕವಾಗಿ ನಾನು ಹೇಳಿದ್ದೀನಿ ಪತ್ರಿಕೆ. ಯಡಿಯೂರಪ್ಪನ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ವೈಯಕ್ತಿಕವಾಗಿ ನಾನು ಅವ್ರು ಗೌರವಿಸ್ತೀನಿ. ಒಬ್ಬರು ಹೋರಾಟ ಮಾಡಿದವರು, ಅವರು ನಮ್ಮ ಕಾಲಕ್ಕೆ 30 ವರ್ಷ ಹೋರಾಟ ಮಾಡಿ ಬಂದಂಥವ್ರು. ಹೋರಾಟ ಮಾಡಿ ಬಂದಂಥ ವ್ಯಕ್ತಿ ಇವತ್ತು ಏನಾಗ್ತಿದೆ ಅನ್ನೋದು, ಏನು ಮಾತಾಡ್ಯಾರ ಅಸೆಂಬ್ಲಿ ಅನ್ನೋದನ್ನು ಇಂಪ್ಲಿಮೆಂಟ್ ಮಾಡೋದು ತಿಳಿದಿಲ್ಲ ಇವರಿಗೆ ಸರ್ಕಾರಕ್ಕೆ. ಓಕೆ ಸರ್, ಫೈನ್, ಒಳ್ಳೆ ಮಾತನ್ನು ಹೇಳಿದ್ರಿ. ಸುದರ್ಶನ್ ಜಿ, ಇವತ್ತು ಕಾಮನ್ವೆಲ್ತ್ ಗೇಮ್ಸ್ ಬಗ್ಗೆ ಸುರೇಶ್ ಕಲ್ಮಾಡಿ ಎಲ್ಲಿದ್ದಾರೆ? ಸುರೇಶ್ ಕಲ್ಮಾಡಿ ಯಾವ ಪಕ್ಷಕ್ಕೆ ಸೇರಿದವರು? CBI ತನಿಖೆ ಆಗ್ತಾ ಇದೆಯಲ್ಲ, ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಯಾರಾದರೂ ಹೋಗಿದ್ದಾರಾ? ಸೊ ಕೂಡಲೇ ಆ ಸ್ಥಾನದಿಂದ ಅವ್ರನ್ನ ವಜಾ ಮಾಡಿದ್ದಾರೆ. ಕಾಮನ್ವೆಲ್ತ್ 2G ಸ್ಪೆಕ್ಟ್ರಮ್. ಅರೆ DMK ಅವರು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ಸಿನ ಬೆಂಬಲಿಗರಿದ್ದಾರೆ. ಅವರ ಬೆಂಬಲದಿಂದ ಕೇಂದ್ರ ಸರ್ಕಾರ ನಡೆಸ್ತಾ ಇದ್ದೇವೆ ಅಂತಕ್ಕಂಥ ಗೊತ್ತಿದ್ದು ಕೂಡ ಸುಪ್ರೀಂ ಕೋರ್ಟ್ನ ಹಿನ್ನೆಲೆಯಲ್ಲಿ CBI ಕೋರ್ಟ್ ನಡೆಸ್ತಾ ಇರ್ತಕ್ಕಂಥ ತನಿಖೆ ಹಿನ್ನೆಲೆಯಲ್ಲಿ ಇನ್ವೆಸ್ಟಿಗೇಷನ್ ಏನಾಗ್ತಾ ಇದೆ. ರಾಜಾರವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಮನಮೋಹನ್ ಸಿಂಗ್ ಅವರು ಹೇಳಲಿಲ್ಲ. ಇವತ್ತು ಅವರು ವಿಚಾರಣೆಯನ್ನು ಎದುರಿಸ್ತಾ ಇಲ್ಲ. ಅವರ ರಕ್ಷಣೆಗೆ ಏನಾದರೂ ಕೇಂದ್ರ ಸರ್ಕಾರ ಹೋಗಿದೆಯಾ? ಸುಪ್ರೀಂ ಕೋರ್ಟ್ನಲ್ಲಿ ಕೇಳ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರದ ಪರವಾಗಿ ಕಾನೂನು ಇಲಾಖೆ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಇನ್ನು ಯಾವುದರ ಪರವಾಗಿ ಕೇಂದ್ರ ಸರ್ಕಾರ ರಕ್ಷಣೆ ಮಾಡಲಿಕ್ಕೆ ಹೊರಟಿದೆ? ಆದರ್ಶ ಸ್ಕ್ಯಾಮ್ನಲ್ಲೂ ಕೂಡ ಒಂದೇ ಒಂದು ದಿವಸ ಮುಖ್ಯಮಂತ್ರಿಗಳನ್ನ ಆ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಸೋನಿಯಾ ಗಾಂಧಿ ಅವರು ಅವಕಾಶ ಕೊಡಲಿಲ್ಲ. ಒಂದೇ ದಿವಸದಲ್ಲಿ ಅಶೋಕ್ ಚೌಹಾಣ್ ಅವರಿಗೆ ರಾಜೀನಾಮೆಯನ್ನು ಕೊಟ್ಟು ಹೋಗಬೇಕು ಅಂತ ಹೇಳ್ತಕ್ಕಂಥದ್ದನ್ನ ಮತ್ತೆ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷದಲ್ಲಿ ಸಾಧ್ಯ ಅಂತ ಹೇಳಿ ತಾವು ತಿಳಿಬೇಡಿ. ಅದು ಯಾವುದಾದ್ರೂ ಸಾಧ್ಯ ಆಗಿದ್ರೆ ಅದು ಕಾಂಗ್ರೆಸ್ಗೆ. ಬಸವಣ್ಣನವರ 12ನೇ ಶತಮಾನದ ಕ್ರಾಂತಿ ಏನಿದೆಯಲ್ಲ, ಮೊದಲ ಬಾರಿಗೆ ಸಮಾಜವಾದದ ಪರಿಚಯವನ್ನು ಕರ್ನಾಟಕಕ್ಕೆ ಪರಿಚಯವನ್ನು ಮಾಡಿಕೊಟ್ಟಂಥವ್ರು ಬಸವಣ್ಣ. ಇವತ್ತು ನಾವೆಲ್ಲರೂ ಗೌರವಿಸ್ತಕ್ಕಂಥವ್ರು ಯಾರು? ಅನ್ನದಾಸೋಹ, ಅಕ್ಷರ ದಾಸೋಹ ಅಂತೇಳಿ ಕರ್ನಾಟಕದ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರ ವಿದ್ಯಾರ್ಥಿಗಳಿಗೆ
ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿದಂಥವ್ರು, ಮಾಡ್ತಾ ಇರ್ತಕ್ಕಂಥವ್ರು ಸಿದ್ಧಗಂಗಾ ಸ್ವಾಮೀಜಿಯವರು. ಆದರೆ ನಾನು ಕೂಡ ಅವರ ಅನೇಕ ಲಕ್ಷಾಂತರ ಭಕ್ತಾದಿಗಳಲ್ಲಿ ನಾನು ಕೂಡ ಒಬ್ಬ ಅವರು. ಆದರೆ ಈ ವೇದಿಕೆ ಮುಖಾಂತರ ಅವರಲ್ಲೂ ಕೂಡ ಒಬ್ಬ ಭಕ್ತಾದಿಯಾಗಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ಯಾವುದೇ ಸರ್ಕಾರಗಳು ಬರಲಿ ನಿಮ್ಮನ್ನು ಗೌರವಿಸಬೇಕಾಗುತ್ತೆ. ಎಲ್ಲ ನಾಗರಿಕರು ತಮ್ಮನ್ನು ಗೌರವಿಸ್ತಾರೆ. ಎಲ್ಲ ಸರ್ಕಾರಗಳಲ್ಲೂ ತಮ್ಮ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಯಾರ್ದೋ ವ್ಯಕ್ತಿತ್ವ ಕಡಿಮೆ ಆಗ್ತಾ ಇದೆ ಅಂತೇಳಿ ಆ ವ್ಯಕ್ತಿತ್ವವನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೋಸ್ಕರ ನಿಮ್ಮ ವ್ಯಕ್ತಿತ್ವವನ್ನು ದಯಮಾಡಿ ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನ ಅವರಿಗೆ ಸಲಹೆ ಕೊಡ್ತಕ್ಕಂಥವ್ರ ಮುಖಾಂತರ ಆಗ್ತಕ್ಕಂಥದ್ದು ಬೇಡ. ಅದು ನಿಜವಾಗ್ಲೂ ಕೂಡ ಅದೊಂದು ದುರ್ದೈವ ಆಗ್ಬಿಡುತ್ತೆ. ಕೊನೆಯದಾಗಿ ಈ ರೀತಿಯ ರಾಜಕಾರಣ ಅನ್ನುವಂಥದ್ದು ಏನು ತೋರಿಸುತ್ತೆ? ನಾಗರಿಕರು ಎಲ್ಲಿವರೆಗೂ ದೊಡ್ಡ ಮನಸ್ಸು ಮಾಡೋದಿಲ್ಲ, ಎಲ್ಲಿವರೆಗೂ ಆದ್ಯತೆಯನ್ನು ಕೊಡೋದಿಲ್ಲ, ಯಾರು ಜವಾಬ್ದಾರಿಯಾಗಿ ವರ್ತನೆಯನ್ನು ಮಾಡ್ತಾರೆ, ಯಾರು ಜನಪರವಾಗಿ ಕೆಲಸವನ್ನು ಮಾಡ್ತಾರೆ, ಯಾವ ರಾಜಕೀಯ ಪಕ್ಷ ಸಮಾಜದ ಎಲ್ಲ ವರ್ಗದ ಜನರ ವಿಶ್ವಾಸವನ್ನು ತೆಗೆದುಕೊಂಡು ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿ ಗಮನವನ್ನು ಇಟ್ಟು ತಾವು ಆದ್ಯತೆಯನ್ನು ಕೊಡೋದಿಲ್ಲ, ಅಲ್ಲಿವರೆಗೂ ಕೂಡ ಈ ವ್ಯವಸ್ಥೆ ಹೀಗೇನೆ ಮುಂದುವರಿದೆ. ರಾಜಕಾರಣಿಗಳಿಗೆ ಎಲೆಕ್ಷನ್ ಮಾಡಬೇಕಾದ್ರೆ ಜನರ ದುಡ್ಡು ಬೇಕು. ಗೆದ್ದ ಮೇಲೆ ಅವ್ರಿಗೆ ಸಂಬಳ ಕೊಟ್ಟು ನಮ್ಮನ್ನು ಆಳಿ ಅಂತ ರಾಜಕಾರಣಿಗಳಿಗೆ ಸಂಬಳಕ್ಕೂ ನಮ್ಮ ದುಡ್ಡೇ ಬೇಕು. ಅವ್ರು ಮಾಡೋ ಅನ್ಯಾಯದಿಂದ ದುಡ್ಡು ಹೋಗ್ತಾ ಇರೋದು ಜನರ ದುಡ್ಡೇ. ಇಷ್ಟೆಲ್ಲ ಮಾಡಿ ಜೈಲು ಮಾಡೋದಕ್ಕೆ ಈ ಎಲೆಕ್ಷನ್, ಈ ರಾಜಕಾರಣಿಗಳು ಬೇಕಾ ನಮಗೆ? ಖಂಡಿತ. ಓಕೆ, ಇಸ್ ಇಟ್ ರಿಕ್ವೈರ್ಡ್? ಅದಕ್ಕೋಸ್ಕರ ಸುದರ್ಶನ್ ಹೇಳಿದ್ದೇನು ಅಂತಂದ್ರೆ ಜನರಲ್ಲಿ ಜಾಗೃತಿ ಮೂಡಬೇಕು, ಯಾರನ್ನ ಇಟ್ಕೋಬೇಕು, ಯಾರನ್ನ ತಳ್ಳಬೇಕು ಅನ್ನುವಂಥದ್ದು ಬಹಳ ಚೆನ್ನಾಗಿ ಗೊತ್ತಿರಬೇಕು. ಅದು ಜನರಿಂದ ಮಾತ್ರ ಸಾಧ್ಯ ಅಂತ. ಲೋಕಾಯುಕ್ತರನ್ನ ಕರೆಸಿ ಅವ್ರ ತಪ್ಪು ಸರಿ ಏನು ಅಂತ ಮಾಡೋದಕ್ಕೆ, ಅವ್ರಿಗೆ ಸಂಬಳ ಕೊಡೋದಕ್ಕೆ ಮತ್ತೆ ಜನರ ದುಡ್ಡೇ ಬೇಕು. ಓಕೆ, ಎಸ್ ಮೇಡಮ್ ಸರ್, ಕೊನೆಯದಾಗಿ ಇದರಲ್ಲಿ ನಾನು ನೇರವಾಗಿ ಹೇಳೋದು ಅಂತೇಳಿ, ನಾನು ಆಡಳಿತ ಪಕ್ಷದ ಸದಸ್ಯ ಆಗಿರಲಿ ಏನಿರಲಿ, ವೈಯಕ್ತಿಕವಾಗಿ ಯಾವುದೇ ಮಠಾಧಿಪತಿಗಳು ತಮ್ಮ ಸ್ಥಾನವನ್ನು ಬಿಟ್ಟು ಇನ್ನೊಂದು ಕಡೆ ಹೋಗಿ ನೋಡೋವಂಥದ್ದು ಇದೆಯಲ್ಲ, ಅದನ್ನು ವೈಯಕ್ತಿಕವಾಗಿ ನಾನು ಒಪ್ಪೋದಿಲ್ಲ. ಯಾರೇ ಇದನ್ನು ಮಠಾಧಿಪತಿಗಳಿಗೆ ತಮ್ಮದೇ ಆದಂಥ ಒಂದು ಗೌರವ ಇದೆ, ತಮ್ಮದೇ ಆದಂಥ ಒಂದು ಸ್ಥಾನ ಇದೆ. ರಾಜರ ಮಹಾರಾಜರ ಕಾಲದಲ್ಲೂ ಸಹ ರಾಜ ಋಷಿಗಳು ಅನ್ನೋಂಥವ್ರನ್ನ ಅವರ ಸ್ಥಾನದಲ್ಲಿ ಇಟ್ಕೊಳ್ತಿದ್ರು. ಎಲ್ಲ ಒಂದು ಕಡೆ ರಾಜಗುರುಗಳು ಅಂತ ಇಟ್ಕೊಳ್ತಿದ್ರು. ತಮಗೇನಾದ್ರು ಸರ್ಕಾರದ ನಡೆಸೋಂಥ ಸಂದರ್ಭದಲ್ಲಿ ತಪ್ಪು ಕಂಡು ಬಂದಂಥ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನಗಳನ್ನು ನಾವು ರಾಜರು ತೆಗೆದುಕೊಂಡು ಆಡಳಿತವನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಕೊಂಬಂದಿದ್ದೀವಿ. ಇವತ್ತಿಗೂ ಸಹ ಆ ಮಠಾಧಿಪತಿಗಳಲ್ಲಿ ನನ್ನ ಒಂದು ಮನವಿ, ನಾನು ಸಹ ಒಬ್ಬ ಭಕ್ತನಾಗಿ ಕೇಳ್ಕೊಳ್ಳೋದಷ್ಟು, ಯಾವುದೇ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಮಠಕ್ಕೆ ಕರೆಸ್ಕೊಂಡು ತಾವೇನು ಬೇಕಾದ್ರೂ ಸಲಹೆ ಕೊಡಿ, ಅಥವಾ ಹೊರಟ್ಟಿಯವರು ಹೇಳ್ದಂಗೆ ಮನೆಗಳಿಗೆ ಹೋಗಿ ಏನು ಬೇಕಾದ್ರೂ ಸಲಹೆ ಕೊಡಲಿ, ಆ ಸಲಹೆಗಳನ್ನು ಆಶೀರ್ವಾದವನ್ನು ಸ್ವೀಕಾರ ಮಾಡೋದು ಎಲ್ರಿಗೂ ಸಹ ರೈಟ್ಸ್ ಇದೆ. ಅಂಥ ಒಂದು ಮಾರ್ಗದರ್ಶನದಲ್ಲಿ ಅವ್ರು ಇರಬೇಕು ಅನ್ನೋಂಥದ್ದನ್ನು ನಾನು ಸಹ ಇಷ್ಟಪಡ್ತೀನಿ. ಎಲ್ಲ ಒಂದು ಕಡೆ ದುರ್ದೈವ, ಯಡಿಯೂರಪ್ಪನವ್ರ ಪರಿಸ್ಥಿತಿ ಏನಾಯಿತು ಅಂತೇಳಿದ್ರೆ ಕೋಲ್ ಕೊಟ್ಟು ಒಡಿಸ್ಕೊಳ್ಳೋ ಪರಿಸ್ಥಿತಿ ಯಡಿಯೂರಪ್ಪನವ್ರಿಗೆ ಬಂತು ಈ ರಾಜ್ಯದಲ್ಲಿ. ಏನಾಯಿತು, ತನಿಖೆ ಮಾಡಿ ಅಂತ ಕೊಟ್ಟಂಥ ಸಂದರ್ಭದಲ್ಲಿ ತಾನೇ ಅಪರಾಧಿ ಅನ್ನೋವಂಥ ಪರಿಸ್ಥಿತಿನ ಲೋಕಾಯುಕ್ತರಿಂದ ಹೇಳ್ಕೊಳ್ಳೋಂಥ ಪರಿಸ್ಥಿತಿ ಬಂತು. 24 ಕೋಟಿ ಹಗರಣ ಧರ್ಮಸಿಂಗ್, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಮೇಲೆ ಹಗರಣ ಧರ್ಮಸಿಂಗ್ ಮೇಲೆ ಬಂತು. ಕಾಂಗ್ರೆಸ್ ಒಂದು ನಿಮಿಷ ನಾನು ಮಾತಾಡ್ತೀನಿ. ಕಾಂಗ್ರೆಸ್ಸಿನ ಧರ್ಮಸಿಂಗ್ ಅವ್ರ ಮೇಲೆ ಆಪಾದನೆ ಬಂದಂಥ ಸಂದರ್ಭದಲ್ಲಿ ಅವ್ರ ವಿಚಾರನ ಲೋಕಾಯುಕ್ತ ಆಗಲಿ, ನ್ಯಾಯಾಲಯ ಆಗಲಿ, ವಿರೋಧ ಪಕ್ಷ ಆಗಲಿ ಅಥವಾ ಅವ್ರ ಪಕ್ಷದ ನಾಯಕರಾಗಲಿ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಸೊ ಅನುಮಾನ ಏನು ಬರ್ತಿದ್ರಲ್ಲಿ, ಲೋಕಾಯುಕ್ತದ ಮೇಲೆ ಅನುಮಾನ ಬರುತ್ತೆ. ಇವತ್ತು ಸಾರ್ವಜನಿಕ ಹಿತಾಸಕ್ತಿ ಮೇಲೆ ಕೆಲವರು ಪಿಟಿಷನ್ಸ್ ಹಾಕ್ತಾರಲ್ಲ, ಇಂಥ ವಿಚಾರದಲ್ಲೂ ಅನುಮಾನ ಬರುತ್ತೆ. ಹೊರಟ್ಟಿಯವರು ಹೇಳಿದ್ರು, ಇವತ್ತು ನೀವು ಯಾಕೆ ಈ ವಿಚಾರನ 2001ರಿಂದ ಹಾಕ್ಬಾರ್ದು ಅಂತ. ಇಂಥ ವಿಚಾರನೇ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಚರ್ಚೆ ಮಾಡಿ ಮರುಪರಿಶೀಲನೆ ಮಾಡಿ ಈ ವಿಚಾರದ ಬಗ್ಗೆ ನಮಗೆ ಸ್ಪಷ್ಟೀಕರಣ ಕೊಡಿ ಅಂತೇಳಿ ವಾಪಸ್ ಕಳಿಸಿರೋವಂಥದ್ದು ಲೋಕಾಯುಕ್ತದ ರಿಪೋರ್ಟನ್ನು. ಈ ಮಧ್ಯದಲ್ಲಿ ಈ ವಿಚಾರದ ಬಗ್ಗೆ ಸರ್ಕಾರ ವಾಪಸ್ ಲೋಕಾಯುಕ್ತಕ್ಕೆ ರಿಪೋರ್ಟನ್ನು ಕಳಿಸಿ ಕ್ಲಾರಿಫಿಕೇಷನ್ನ ಕೇಳಿದೆ. ಈ ಎಲ್ಲ ಭ್ರಷ್ಟಾಚಾರದ ಬಗ್ಗೆ ನಾವೇನು ಭ್ರಷ್ಟಾಚಾರದ ಪರ ಇಲ್ಲ, ನಾವು ಸಹ ಭ್ರಷ್ಟಾಚಾರದ ವಿರುದ್ಧವಾಗಿ ಇರತಕ್ಕಂಥದ್ದು. ನಿಮ್ಮ ಪಕ್ಷದಲ್ಲಿ ಭ್ರಷ್ಟಾಚಾರದ ವಿರುದ್ಧವಾಗಿ ನೀವು ಇದ್ರೆ ಇವತ್ತು ಸುಶೀಲ್ ಕುಮಾರ್ ಮತ್ತು ವಿಲಾಸರಾವ್ ದೇಶಮುಖರ ಜೈಲಿಗೆ ಕಳಿಸ್ಕೊಡಿ ನೀವು ಅವ್ರನ್ನ. ಯಡಿಯೂರಪ್ಪನವರು ಇವತ್ತು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು. ಸುಶೀಲ್ ಕುಮಾರ್ ಸಿಂಧೆ ಇವತ್ತು ವಿಧಿವೇಯರಿಗೆ ಕಟ್ಕೊಡ್ತಕ್ಕಂಥ ಹಗರಣದಲ್ಲಿ ಇವತ್ತು ಸಿಗಾಕೊಂಡು ಇವತ್ತು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ ಸುಶೀಲ್ ಕುಮಾರ್ ಸಿಂಧೆ. ಮತ್ತು ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಕಾಂಗ್ರೆಸ್ ಇನ್ನೊಂದು ಹೇಳ್ತೀನಿ, ಹೈಕೋರ್ಟ್ ಜಡ್ಜ್ ಅಲ್ಲ, ಹೈಕೋರ್ಟ್ ಜಡ್ಜ್ ಅಲ್ಲ, ಯಾರನ್ನ ಜೈಲಿಗೆ ಕಳಿಸ್ಬೇಕು, ಯಾರು ಜೈಲಿಗೆ ಹೋಗ್ಬೇಕು, ನಿಮ್ಮ ನೈತಿಕತೆ ಏನು? ನೀವು ಯಾವತ್ತಾದ್ರೂ ಸರಿಯಾದ ವಿರೋಧ ಪಕ್ಷದ ನಾಯಕನ ರೀತಿ ನೀವು ನಡ್ಕೊಂಡಿದ್ದೀರಾ? ಯಾರ್ದೋ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದೀರಾ ನೀವು ಆಸ್ ಎ ಅಪೋಸಿಷನ್ ಲೀಡರ್. ಇವತ್ತು ಯಡಿಯೂರಪ್ಪನವರು ವಿರೋಧ ಪಕ್ಷದಲ್ಲಿದ್ರು, ಯಾವುದೇ ಸರ್ಕಾರನ ವಜಾ ಮಾಡಿ ಅಂತ ಯಾವತ್ತೂ ಹೋಗಿಲ್ಲ, ಹೋರಾಟ ಮಾಡಿದ್ದಾರೆ ಅವರು. ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡಿದ್ದಾರೆ. ದಯವಿಟ್ಟು ಹೇಳಿ. ಅಲ್ಲ, ಇಲ್ಲಿ ವೈಯಕ್ತಿಕವಾಗಿ ನಾವು ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕೆ ನಾವು ನಿಂತಿಲ್ಲ. ಇಲ್ಲಿ
ಸಿದ್ದರಾಮಣ್ಣ ಈ ರಾಜ್ಯದಲ್ಲಿ 7 ವರ್ಷ ಒಬ್ಬ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ, ಹಣಕಾಸಿನ ಸಚಿವರಾಗಿ, ಸಮಾಜದ ಎಲ್ಲ ವರ್ಗದ ಜನರ ಪರವಾಗಿ, ಜನಪರವಾಗಿ ಅವ್ರ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ವಿರೋಧ ಪಕ್ಷದಲ್ಲಿದ್ದಾಗ ತಮ್ಮ ಅಭಿಪ್ರಾಯಗಳನ್ನು ಹೇಳಕ್ಕೆ ಅವ್ರಿಗೆ ಹಕ್ಕಿದೆ. ಇವರಿಗೆ ಖುಷಿಯಾಗೋ ರೀತಿಯಲ್ಲಿ ಅಥವಾ ಯಡಿಯೂರಪ್ಪನವರಿಂದನೋ ಸದಾನಂದ ಗೌಡರಿಂದನೋ ಸ್ಟೇಟ್ಮೆಂಟನ್ನು ತಗೊಂಡು ಅವರ ಅನುಕೂಲಕ್ಕೆ ತಕ್ಕಾಗಿ ಸಿದ್ದರಾಮಣ್ಣ ಅವರು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ರಾಜ್ಯದ ಪರವಾಗಿ, ಈ ರಾಜ್ಯದ ಜನರ ಧ್ವನಿಯಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ವೈಯಕ್ತಿಕವಾಗಿ ನೀವು ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ವಿಶ್ಲೇಷಣೆ ಮಾಡಕ್ ಹೋಗ್ಬೇಡಿ. ನಿಮಿಷ ಸುದರ್ಶನ್ ಅವರು ಹೇಳಿದ ವಿಚಾರ ನಾನು ಒಪ್ಕೊಳ್ತೀನಿ. ನಾವು ಹೇಳ್ದಂಗೆ ವಿರೋಧ ಪಕ್ಷದ ಆಕ್ಟ್ ಮಾಡೋದು ಬೇಡ ಸ್ವಾಮಿ. ನಿಮ್ಮ ಜವಾಬ್ದಾರಿ ಈ ರಾಜ್ಯದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ, ನಾವು ಒಪ್ಕೋತೀವಿ. ಓಕೆ, ಇವತ್ತು ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡ್ದ ಅಫ್ಜಲ್ ಗುರು ಜೈಲಲ್ಲಿದ್ದಾನೆ. ರಾಜೀವ್ ಗಾಂಧಿನ ಬಾಂಬ್ ಬ್ಲಾಸ್ಟಲ್ಲಿ ಸಾಯಿಸಿದ್ರು. ಇವತ್ತು ರಾಜೀವ್ ಗಾಂಧಿನ ಸಾಯಿಸಿದಂಥವ್ರು ಕ್ಷಮೆ ಕೇಳಿದ್ದಾರೆ, ಅಫ್ಜಲ್ ಗುರಿಗೆ ಕ್ಷಮೆ ಕೇಳಿದ್ದಾರೆ. ಇವರಿಬ್ಬರು ಅಭಿಪ್ರಾಯ ಹೇಳಿ, ನ್ಯಾಷನಲ್ ಇಂಟಿಗ್ರೇಷನ್ ಇಟ್ಕೊಂಡು ನಾನು ಹೇಳ್ತೀನಿ, ಮರಣದಂಡನೆ ಕೊಡಲಿ ಅಂತ ನಾನು ಕೇಳ್ತೀನಿ. ಈಗ ಅಶ್ವಥ್ ನಾರಾಯಣ ಅವರೇ, ನಿಮಗಷ್ಟೇ ಸೀಮಿತವಾಗಿಲ್ಲ ದೇಶ. ಯಾರು ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕತ್ತೆ ಇವತ್ತು ಹೇಳ್ತೀವಿ ನಾವು. ಯಾರು ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕತ್ತೆ ಇವತ್ತು ಹೇಳ್ತೀವಿ ನಾವು. ನಾವೇನು ಯಾರನ್ನ ಬಿಟ್ಕೊಳ್ಳೋದು ಹಾಕತ್ತೆ ಹೇಳಿ, ಹಾಕಲಿ ಯಾರು ಬರ್ತಾರೆ ಪ್ಲೀಸ್. ಯಾರು ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದ್ದಾರೆ, ಯಾರು ಮುಂಬೈ ಘಟನೆ ನಡೆಯೋದಕ್ಕೆ ಕಾರಣಕರ್ತರಾಗಿದ್ದಾರೆ, ದಾಳಿ ಮಾಡಿದ್ದಾರೆ, ಇವರ ಪರ ಯಾರನ್ನೂ ಕೂಡ ವಕಾಲತ್ತು ಹಾಕಿಲ್ಲ. ಯಾವುದೇ ರಾಜಕೀಯ ಪಕ್ಷ ಕೂಡ ಇವರಿಗೆ ಶಿಕ್ಷೆ ಆಗಬಾರದು ಅಂತ ಹೇಳಿ ವಕಾಲತ್ತುಗಳನ್ನು ಹಾಕಿಲ್ಲ. ಆದ್ರೆ ಒಂದನ್ನ ತಾವು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಕೂಡ ಇದೆ. ಅಶ್ವತ್ಥನಾರಾಯಣಗೆ ಅಧಿಕಾರ ಇಲ್ಲ ಯಾರಿಗೆ ಜೈಲಿಗೆ ಹಾಕಬೇಕು, ಯಾರಿಗೆ ಬೇಲ್ ಕೊಡಬೇಕು ಅಂತೇಳಿ. ನನಗೆ ಅಧಿಕಾರ ಇಲ್ಲ. ಅದನ್ನ ಕೋರ್ಟ್ಗಳು ತೀರ್ಮಾನ ಮಾಡಬೇಕಾಗತ್ತೆ. ಅದಕ್ಕೆ ಅನುಗುಣವಾಗಿ ರಾಷ್ಟ್ರಪತಿಗಳಾಗ್ಬೋದು, ಪ್ರಧಾನಮಂತ್ರಿಗಳಾಗ್ಬೋದು, ಅವರು ವಿವೇಚನೆ ಒಳಪಡಿಸಿ ಕಾನೂನು ಮತ್ತು ನಿಯಮಗಳನ್ನು ಒಳಪಟ್ಟಂತೆ ತಪ್ಪಿತಸ್ಥರಿಗೆ ಖಂಡಿತವಾಗ್ಲೂ ಕೂಡ ಶಿಕ್ಷೆ ಆಗಬೇಕಾಗುತ್ತೆ. ಇದು ಎಲ್ಲ ಭಾರತೀಯರ ಅಭಿಪ್ರಾಯ ಕೂಡ ಅಂತೇಳಿ ನಾನು ಒಪ್ಕೊಳ್ತೇನೆ. ಪ್ಲೀಸ್. ಓಕೆ ಅಶ್ವಥ್ ನಾರಾಯಣ ಅವರೇ, ಸುದರ್ಶನ್ ಅವರು ಇಲ್ಲಿ ತನಕ ಬಂದ್ಬಿಟ್ಟು ವಿಷಯಾಂತರ ಆಯಿತು ಸಾಕಷ್ಟು, ಆದರೂ ಸಾಕಷ್ಟು ಮಾತಾಡಿದ್ರೆ ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸುದರ್ಶನ್ ಜಿ, ಥ್ಯಾಂಕ್ ಯು ವೆರಿ ಮಚ್. ಸೊ ಅದೇ ರೀತಿ ಬಸವರಾಜ ಹೊರಟ್ಟಿ ಅವರೇ, ತಾವು ಕೂಡ ಸಾಕಷ್ಟು ಮಾತಾಡಿದ್ರಿ, ತಮಗೂ ಕೂಡ ಧನ್ಯವಾದಗಳು. ಶುಭಮಂಗಳ ಸುನಿಲ್ ಅವರೇ, ತಮಗೂ ಕೂಡ ಧನ್ಯವಾದಗಳು. ಸೊ ಒಟ್ಟಾರೆ ಎಲ್ಲರ ಅಭಿಪ್ರಾಯಗಳನ್ನ ಸಂಗ್ರಹಿಸಿದ್ವಿ. ಆ ಅಭಿಪ್ರಾಯಕ್ಕೆ ತಕ್ಕ ಹಾಗೆ ನಾಯಕರುಗಳು ಕೂಡ ಉತ್ತರ ಕೊಟ್ಟಿದ್ದಾರೆ. ಸೊ ನಮ್ಮ ಉತ್ತರ ಒಂದೇ, ಜನನಾಯಕರು ಅನ್ನುವಂಥವ್ರು ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕು. ಈ ರೀತಿ ಸಾಲಾಗಿ ಜೈಲಿಗೆ ಹೋಗುವಂಥದ್ದು ನಿಜಕ್ಕೂ ಶೋಭೆ ತರುವಂಥದ್ದಲ್ಲ. ಇನ್ನಾದರೂ ರಾಜಕೀಯದಲ್ಲಿ ಬದಲಾವಣೆ ಗಾಳಿ ಬೀಸಲಿ ಅಂತ ಹೇಳ್ತಾ ಮೆಗಾಫೈಟನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.